ನೋಡ್ರಿ ಸನ್ಮುಗಂ, ನೀವು ಈ ಪಿಕ್ಚರ್ ಅಲ್ಲಿ ದೆವ್ವ, ಆ ಕಡೆಯಿಂದ ಡಕಾರ್ 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 ಅಂತ. ಸ್ಯಾಂಡಲ್ವುಡ್ ನಲ್ಲಿ ಹಿರಿಯ ನಟ ಕಾಶಿನಾಥ್ ಅವರ ಪುತ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಸದ್ಯ ಸೂರಿ ಲವ್ ಸಂಧ್ಯಾ ಸಿನಿಮಾದ ಮೂಲಕ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ಬರ್ತಾ ಇದ್ರೆ. ಸದ್ಯ ಅಭಿಮನ್ಯು ಕಾಶಿನಾಥ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಆರಾಮ. ನೀವು? ನಾನು ಆರಾಮಾಗಿದ್ದೀನಿ. ನಿಮ್ಮ ನೋಡಿದ್ರೆ ಸೇಮ್ ತಂದೆಯವ್ರು ನೋಡ್ದಂಗೆ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಆ ಚಾರ್ಮ್ ಆಗಿರ್ಬೋದು, ಅವರ ಒಂದು ಮುಖಚಾರಿ ಆಗಿರ್ಬೋದು, ಎಲ್ಲಾನು ಹಂಗೆ ಅನ್ಸುತ್ತೆ ನಮ್ಮ ಆಡಿಯನ್ಸ್ಗೆಲ್ಲನೂ ಸಹ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸೂರಿ ಲವ್ ಸಂಧ್ಯಾ ಸಿನಿಮಾದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೂರಿ ಲವ್ ಸಂಧ್ಯಾ ಸಿನಿಮಾ ಬಗ್ಗೆ ನಾನು ಹೇಳೋದು ಅಂದ್ರೆ, ತುಂಬಾ ಒಂದು ನ್ಯಾಚುರಲ್ ಆಗಿ ಶೂಟ್ ಮಾಡಿದಂತಹ ಒಂದು ನಾರ್ಮಲಿ ಲವ್ ಸ್ಟೋರೀಸ್ ಅಲ್ಲಿ ಏನು ಕಾನ್ಸಂಟ್ರೇಟ್ ಮಾಡ್ತಾರೆ ಅದ್ ಬಿಟ್ಟು ಬೇರೆ ಏನೋ ಒಂದು ಅವರ ಇದನ್ನ ತೋರ್ಸಕ್ ಒಂದು ಮಾಡೋದಂತ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಅಂದ್ರೆ ಆ ಸೂರಿ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದ್ರೆ, ಅವನ್ಗೆ ತನ್ನ ತಂದೆ ಅಂದ್ರೆ ಸಾಕು ತಂದೆ ಒಬ್ರು ಇರ್ತಾರೆ, ಒಬ್ಬ ಸಾಕು ತಂದೆ, ಅವನ ಜೀವನ, ಅವನ ಅಂದ್ರೆ ದಿನಕೂಲಿ, ಆವತ್ತಿನ ದಿವಸದ ಏನು ಅವನು ದುಡಿತಾನೆ ಅದನ್ನ ಆವತ್ತನ್ನೇ ಎಂಜಾಯ್ ಮಾಡ್ಬಿಟ್ಟು ನೆಕ್ಸ್ಟ್ ದಿವಸದ ಕಡೆ ನೋಡೋವಂತ ಒಂದು ಕ್ಯಾರೆಕ್ಟರ್. ಸೊ ಅವನ ಕೆಲಸ, ಅವನ ದಿನಚರಿ ಅಂಡ್ ಅವ್ರ ತಂದೆ ಬಿಟ್ರೆ ಅವನಿಗಿನ್ನೇನು ಇದೇ ಇರೋದಿಲ್ಲ. ಅವನ ಪಾಡಿಗೆ ಅವನು ಇದಲ್ಲಿರ್ತಾನೆ. ಅಂತ ಒಂದು ಹುಡುಗನ್ಗೆ ಯಾರೋ ಒಂದು ಹುಡುಗಿ ನೋಡಿ ಲೈಕ್ ಮಾಡಿ ಬಂದು ನಾನು ನಿನ್ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಅವನಿಗೆ ಅದನ್ನ ನಂಬಕ್ಕೆ ಆಗೋದಿಲ್ಲ. ಸೊ ಅದನ್ನ ನಂಬಿ ಆ ಹುಡುಗಿನ ಪ್ರೀತಿಸಿ ಅದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ತಾನೆ, ಅದನ್ನ ಹೇಗೆ ಕಾಪಾಡ್ಕೊಂತಾನೆ. ಇಲ್ಲಿ ಲವ್ ನಡೆಯೋದ್ಕಿಂತ ಅದಾದ್ಮೇಲೆ ಇದೆಯಲ್ಲ, ಆ ಹುಡುಗಿನ ಒಂದು ಕಾಪಾಡ್ಕೊಂಡು ಅಥವಾ ಮದುವೆ ಅಂತ ಆಗಿ ಅವಳ ಮದುವೆ ಆದ್ಮೇಲೆ ಅವಳ ಆಸೆಗಳೇನು, ಅವಳ ಇದೇನು, ಆ ಜೀವನ ಹೇಗಿರುತ್ತೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಂಥ ಒಂದು ನ್ಯಾಚುರಲ್ ಇದಾದಂಥ ಸಬ್ಜೆಕ್ಟು. ಅವಳ ಆಸೆಗಳ ಲಿಸ್ಟ್ಗಳನ್ನು ಹಿಡ್ಕೊಂಡು ಒಂದಿಷ್ಟು ಕಡೆ ಟ್ರಾವೆಲ್ ಮಾಡ್ತೀವಿ. ಆ ಟ್ರಾವೆಲಿಂಗಲ್ಲಿ ಅವಳು ಒನ್ ಆಫ್ ದಿ ಆಸೆ ಕಾಶಿಗೆ ಹೋಗಬೇಕು ಅಂತ ಇರುತ್ತೆ. ಸೊ ಕಾಶಿಲಿ ಶೂಟ್ ಮಾಡಿದ್ವಿ. ಈಗ 140 ವರ್ಷಕ್ಕೂ ಏನೋ ನಡೆಯೋ ಅಂತ ಕುಂಭಮೇಳ ಈ ಸತಿ ನಡೆದಿದೆ. ಸ್ವಲ್ಪ ತಿಂಗಳುಗಳ ಹಿಂದೆ ನಾವು ಹೋಗಿ ಶೂಟ್ ಮಾಡ್ಕೊಂಡ್ ಬಂದಿದ್ವಿ. ಆ ಖುಷಿ ಇದೆ. ಎಸ್, ಆ ಕಾಶಿ ಪಾಸಿಟಿವ್ ಎನರ್ಜಿ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಆ ಖುಷಿ ಇದೆ. ಕಾಶಿಗೂ ಕಾಶಿನಾಥ್ ಅವರಿಗೂ ಒಂದು ಸಿಮಿಲಾರಿಟಿ ಇದೆ. ಸೊ ಈ ಸಮಯದಲ್ಲಿ ತಂದೆಯವರನ್ನ ಎಷ್ಟು ನೆನೆಸ್ಕೊಳ್ತೀರಾ? ಎಲ್ಲೋ ಒಂದ್ ಕಡೆ ಕೊರಗಿದ್ದೇ ಇರ್ತೈತೆ ಅಂತ. ಅಲ್ಲ, ಅದು ಯಾರಿಗೇ ಆದ್ರೂ ಒಬ್ಬ ಮನುಷ್ಯ ಅಂದ್ಮೇಲೆ ಇದ್ದೇ ಇರುತ್ತೆ ಅಲ್ವಾ. ಇದ್ದಿದ್ರೆ ಚೆನ್ನಾಗಿರೋದು, ನಾನು ಈ ಸಿನಿಮಾ ನೋಡಿದ್ರೆ ಚೆನ್ನಾಗಿರೋದು. ಬಟ್ ಎಲ್ಲಿಂದನೋ ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅವ್ರ ಆಶೀರ್ವಾದ ಮಾಡಿಲ್ಲ ಅಂದ್ರು ಅವರ ಒಂದು ಆಪ್ತರಾಗಿದ್ದಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಬಂದ್ರು, ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಆಗುತ್ತೆ ಅಲ್ವಾ, ಅಂತ ದೊಡ್ಡ ಸ್ಟಾರ್ ನಮ್ಮ ಅಂತ ಯಂಗ್ಸ್ಟರ್ಸ್ ಸಿನಿಮಾಗೆ ಬಂದು ನಮ್ಮ ಟ್ರೈಲರ್ನ ಲಾಂಚ್ ಮಾಡ್ಕೊಡೋದು. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಆ ಥರ ಟ್ರೈಲರಿಗೆ ಬರೋದಲ್ಲದೆ ದುಬೈಲಿ ಒಂದು ಆ್ಯಕ್ಚುಲಿ ಪ್ರೀಮಿಯರ್ ಶೋ ಅಂತ ಪ್ರೊಡ್ಯೂಸರ್ಸು ಅವರ ಸರ್ಕಲ್ ಒಂದು ಪ್ರೀಮಿಯರ್ ಶೋ ನೋಡಿದ್ದಾರೆ. ಅಲ್ಲಿಗೂ ಹೋಗಿ ಅದನ್ನು ನೋಡಿ ಪ್ರೊಡ್ಯೂಸರ್ ಹತ್ರ ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡ್ಬಿಟ್ಟೆ, ಅಭಿಮನ್ಯು ಫೋನ್ ನಂಬರ್ ಕೊಡು, ನಾನು ಮಾತಾಡಬೇಕು ಅಂತ. ನೆಕ್ಸ್ಟ್ ದಿವಸ ಅವರೇ ಪರ್ಸನಲ್ ಕಾಲ್ ಮಾಡಿ ನನಗೆ ತುಂಬ ಚೆನ್ನಾಗಿ ಮಾಡಿದ್ಯಾ, ತುಂಬ ಮಾಡಿದ್ಯಾ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ಯಾ. ಸೊ ಈ ಥರ ಎಲ್ಲ ಪಾಸಿಟಿವ್ ಆಗಿ ಹೇಳಿದಾಗ ಏನಾಗುತ್ತೆ, ಅಂಥ ದೊಡ್ಡ ಡೈರೆಕ್ಟ್ರು ನಮಗೆ ಒಂಥರ ಹುಮ್ಮಸ್ಸು, ಒಂಥರ ಪಾಸಿಟಿವ್ ಎನರ್ಜಿ. ಎಸ್, ಇಂಥ ದೊಡ್ಡ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ಇಲ್ಲ ನಾ ಇನ್ನೂ ಏನೋ ವರ್ಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಇಟ್ಸ್ ಬೀನ್ ವೆರಿ ಸಪೋರ್ಟಿವ್ ಟು ಇಡೀ ಸೂರಿ ಲವ್ ಸಂಧ್ಯಾ ಟೀಮ್. ಮುಂದಿನ ದಿನಗಳಲ್ಲಿ ಉಪೇಂದ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತಹ ಆಸೆಗಳಿದೆಯಾ? ಇದ್ರೆ ಇನ್ ಕೇಸ್ ಯಾವಾಗ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತೀರಾ ಅಂತ? ಯಾರಿಗಿರಲ್ಲ ಹೇಳಿ. ಉಪೇಂದ್ರ ಸರ್ ಜೊತೆ ಒಂದು ಚಾನ್ಸ್ ಸಿಕ್ತು ಅಂದ್ರೆ ವರ್ಕ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಬಟ್ ನನ್ಗೇನು ಈ ತರ ಆ ತರದ್ದು ಪರ್ಟಿಕ್ಯುಲರ್ ಆಗಿ ಮಾಡ್ಬೇಕು ಅಂತದ್ದು ಏನಿಲ್ಲ. ಯಾವುದು ಸಿಕ್ಕಿದ್ರು ಅದನ್ನ ಮಾಡ್ತೀನಿ. ಇನ್ ಕೇಸ್ ಅವರ ಒಂದು ನಿರ್ದೇಶನದ ಅಡಿಯಲ್ಲಿ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಹೆಂಗೆ ಫೀಲ್ ಆಗುತ್ತೆ ಅಂತ? ಅದನ್ನೇ ಹೇಳೋದು, ಎವ್ರಿ ಆರ್ಟಿಸ್ಟ್ ಡ್ರೀಮ್ ಅಲ್ವಾ. ಅಂತ ಒಬ್ರು ಡೈರೆಕ್ಟರ್ ಅವರ ಡೈರೆಕ್ಷನ್ ಅಂಡರ್ ಅಲ್ಲಿ ನಿಮ್ಗೊಂದು ಚಾನ್ಸ್ ಸಿಗ್ತದೆ ಅಂದ್ರೆ ಇಟ್ಸ್ ಎವ್ರಿ ಆರ್ಟಿಸ್ಟ್ ಡ್ರೀಮ್. ಸೊ ಆ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಷ್ಟೇ.
ಸರ್, ಒಂದ್ ಕಾಲದಲ್ಲಿ ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನ ಉತ್ತುಂಗದ ಯಶಸ್ಸಿನ ಅಲೆಯನ್ನ ದಾಟಿಸಿರುವಂತಹ ಕಾಶಿನಾಥ್ ಮಗ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ ಅಲ್ಲಿ ನಾವು ಅದೇ ಒಂದು ಸೈಕಲ್ ನ ತುಳಿಬೇಕಾಗ್ತಾ ಇರ್ತದೆ. ಬಿಕಾಸ್ ಯಾಕಂತಂದ್ರೆ ಕಾಂಪಿಟೇಷನ್ ಅನ್ನೋದು ಸಿಕ್ಕಾಪಟ್ಟೆ ಸ್ಟಾರ್ ನಟರಿಂದ ಹಿಡಿದ್ಬಿಟ್ಟು ಹೊಸಬ್ರ ತನಕನೂ ಹಬ್ಬಿದೆ. ಸೊ ಈ ಎಷ್ಟು ಚಾಲೆಂಜಸ್ ಅಂತ ಅನ್ನಿಸ್ತಿದೆ ನಿಮ್ಗೆ? ಸ್ಟಾರ್ ನಟರ ಒಬ್ಬ ಮಗನಾಗಿದ್ರು ಕೂಡ ನಾನು ಒಂದು ಸ್ಯಾಂಡಲ್ವುಡ್ ನಲ್ಲಿ ನೆಲೆ ಇರಬೇಕು ಅಂತ ತುಂಬಾ ಸ್ಟ್ರಗಲ್ ಸೈಕಲ್ ತುಳಿತಾ ಇದ್ರೆ. ಸೊ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತಿದೆ ಅಂತ? ಸರ್ ನನ್ಗನ್ಸೋದು ಇದುವರೆಗೆ ಕನ್ನಡ ಇಂಡಸ್ಟ್ರಿ ಅಂತಲ್ಲ, ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಒಬ್ಬ ದೊಡ್ಡ ಸ್ಟಾರ್ ಆಗಿದ್ದಾರೆ ಇಲ್ಲ ಒಂದು ದೊಡ್ಡ ಹೆಸರು ಆಗಿದೆ ಅಂತಂದ್ರೆ ಅವ್ರು ಎಲ್ಲರೂ ಈ ಸೈಕಲ್ ಅನ್ನು ತುಳ್ದೇ ಇರ್ತಾರೆ. ಅವ್ರವ್ರ ರೀತಿಲಿ ತುಳ್ದಿರ್ತಾರೆ ಅಷ್ಟೇ. ಆ ಸೈಕಲ್ ತುಳಿದೇ ಯಾರಿಗೂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋದು ಕಷ್ಟ ಇದೆ. ಸೊ ಎಲ್ಲರೂ ತುಳಿದಾಗ ನಾವು ತುಳಿಲೇಬೇಕು, ಅದಕ್ಕೆ ದೇರ್ ಇಸ್ ನೋ ಅದರ್ ಶಾರ್ಟ್ ಕಟ್. ಸೊ ನನ್ ಅಷ್ಟೊಂದೆಲ್ಲ ತುಂಬಾ ತಲೆ ಕೆಡ್ಸ್ಕೊತಾ ಇಲ್ಲ. ನನ್ನ ದೇವ್ರು ನನ್ಗೆ ಏನು ಆಪರ್ಚುನಿಟಿ ಕೊಡ್ತಾ ಇದ್ದಾನೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ. ನನ್ನ 100% ಅದಕ್ಕೆ ಕೊಡ್ತಾ ಇದೀನಿ. ಜನನ್ನ ಎವ್ರಿ ಸಿನಿಮಾ ನಾನು ಮೆಚ್ಚಿಸ್ಬೇಕು, ನನ್ನಲ್ಲಿ ಒಂದು ಇರುವಂತ ಆಕ್ಟಿಂಗ್ ಆಗ್ಲಿ ಇದಾಗ್ಲಿ ಇನ್ನೂ ಬೆಟರ್ ಮಾಡ್ಕೋಬೇಕು, ಅವರನ್ನ ಮೆಚ್ಚಿಸ್ಬೇಕು ಅನ್ನೋ ಪ್ರಯತ್ನ ಎವ್ರಿ ಸಿನಿಮಾದಲ್ಲಿ ನಂದು ನಡೀತಾ ಇರುತ್ತೆ. ಸೊ ಒಂದೊಂದೇ ಸಿನಿಮಾದಲ್ಲಿ ಚುಚೂರೆ ಹತ್ರ ಆಗ್ತಾ ಇದೀನಿ. ನೋಡೋಣ ಹಿಂಗೆ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ, ಹೇಗೆ ಅಪ್ಕೊಂತಾರೆ ಅಂತ ನೋಡ್ಬೇಕು. ಅಭಿಮನ್ಯು ಕಾಶಿನಾಥ್ ಅವ್ರಿಗೆ ಇಂಥದ್ದೇ ಪಾತ್ರ ಮಾಡ್ಬೇಕು ಅನ್ನೋಂಥದ್ದು ಏನಾದ್ರು ಕನಸಿನ ಪಾತ್ರ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲ್ಲ. ಆ ಪಾತ್ರದ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಇಲ್ಲ ಸರ್, ಆ ಥರದ್ದು ಯಾವುದು ಇಂಥದ್ದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂತ ಏನು ನಾನು ಇಟ್ಕೊಂಡಿಲ್ಲ. ಹೇಳದ್ನಲ್ಲ, ಬಾಜಿ 12AM ಮಾಡಿದಾಗ ಆವಾಗೆಲ್ಲ ಇತ್ತು, ಈ ತರ ಮಾಡ್ಬೇಕು, ಈ ತರ ಟೀಮ್. ಒಂದ್ಸತಿ ಅಪ್ಪಂದು ಡೆತ್ ಆದ್ಮೇಲೆ ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಒಂದ್ಸತಿ, ಇಲ್ಲ ನಾನು ಈ ತರ ಆ ತರ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಇಲ್ಲ, ಆಗಲ್ಲ. ಯಾಕಂದ್ರೆ ಒಂದು ಹಿಟ್ ಅಥವಾ ಒಂದು ಚೂರು ಹೆಸರಾಗೋವರೆಗೂ ನಿಮ್ಗೆ ಅಷ್ಟು ಲಕ್ಸುರಿ ಸಿಗಲ್ಲ. ನಾನು ಈ ತರದ್ದೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ನಿಮ್ ಮನೇಲಿ ಓನ್ ಪ್ರೊಡಕ್ಷನ್ ಹೌಸ್ ಇರ್ಬೇಕು. ಆತರ ಇದ್ರೆ ಮಾತ್ರ ಯು ಕ್ಯಾನ್ ಪ್ಲಾನ್, ಈ ತರ ಸಿನಿಮಾ ಮಾಡೋಣ, ಹಿಂಗೆ ಪ್ರೆಸೆಂಟ್ ಮಾಡ್ಕೊಳ್ಳೋಣ. ಆತರ ಎಲ್ಲ ಏನು ಇಲ್ದಿದ್ದಾಗ ಬೀಯಿಂಗ್ ಸಚ್ ಎ ಬಿಗ್ ಆರ್ಟಿಸ್ಟ್ ಅಂಡ್ ಡೈರೆಕ್ಟರ್ಸ್ ಅನ್ ಆಲ್ಸೋ ಆ ಸೈಕಲ್ ಹೊಡಿಯೋದು, ಇದು ಮಾಡೋದು ಇದ್ದೇ ಇರುತ್ತೆ. ಅದನ್ನ ನಾವು ಮಾಡ್ಲೇಬೇಕು. ಸೊ ಆವಾಗ ನಾನು ಡಿಸೈಡ್ ಮಾಡಿದ್ದು, ನನ್ನ ದಾರಿಗೆ ನನ್ಗೆ ಏನ್ ಸಿಗುತ್ತೆ ಅದ್ರಲ್ಲಿ ನಾನು ಏನ್ ಬೆಟರ್ ಮಾಡ್ಬೋದು, ಏನ್ ಬೆಸ್ಟ್ ಮಾಡ್ಬೋದು ಹಂಗ್ ಮಾಡ್ತೀನಿ ಅಂತ ಆ ತರ ಫಿಕ್ಸ್ ಆದೆ ಅಷ್ಟೇ. ಬಿಟ್ರೆ ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಈ ತರ ರೋಲು ಆ ತರ ರೋಲು ಅಂತ ಯಾವ್ದು ನನ್ನ ತಲೆಯಲ್ಲಿಲ್ಲ. ಕಾಶಿನಾಥ್ ಸರ್ ಆಕ್ಟ್ ಮಾಡಿರುವಂತಹ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಿವೆ, ಅದ್ರ ಜೊತೆಗೆ ಸಾಂಗ್ಸ್ ಇದೆ. ಮುಂದಿನ ದಿನಗಳಲ್ಲಿ ಅವರು ಅಭಿನಯಿಸಿರುವಂತಹ ಹಾಡಾಗಿರ್ಬೋದು, ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾ ಆಗಿರ್ಬೋದು, ಹೊಸ ಸ್ಪರ್ಶವನ್ನ ಕೊಟ್ಟು ನೀವು ಆಕ್ಟ್ ಮಾಡುವಂತ ಚಾನ್ಸಸ್ ಏನಾದ್ರು ಇದೆಯಾ? ಆ ತರ ಏನಾದ್ರು ಒಂದು ಇದ್ರೆ ಯಾವ ಒಂದು ಸಿನಿಮಾವನ್ನ ಮತ್ತೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಬೆಳ್ಳಿ ಪರದೆಗೆ ತರ್ತೀರಾ ಅಂತ? ಇದರಲ್ಲಿ ನಾನು ಆಕ್ಚುಲಿ ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ನಾನು ಹಿಂಗೆ ಏನಾರ ಮುಂದೆ ಒಂದಿಷ್ಟು ಸಿನಿಮಾಗಳಾಗ್ತಾ ಅಪ್ಪಂದು ಯಾವ್ದಾರ ಒಂದು ಸಿನಿಮಾ ಈ ತರ ಮಾಡೋಣ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಬಟ್ ರಾಜಮೌಳಿ ಅಂತ ಡೈರೆಕ್ಟರ್, ಈಗ ಶೂಟ್ ನಡೀತದೆ, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಾನೆ ಟೈಟಲ್ ಇಟ್ಟು ಮಾಡಿದ್ದಾರೆ. ಸೊ ಅವರ ಒಂದು ಥಾಟು ಅಂದ್ರೆ ಅಲ್ಲಿ ಲೈಕ್ ಆಗಿದ್ದೆ ನನಗೆ ಡೈರೆಕ್ಟರ್ಸ್ ಥಾಟ್ 2 ಪಾಯಿಂಟ್. 1 ಪಾಯಿಂಟು ಆಸ್ ಎ ಡೈರೆಕ್ಟರ್ ಇವಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂಡ್ ಕಾಮಿಡಿ ಬೇಸ್ಡ್ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ. ಕಾಶಿನಾಥ್ ಸರ್ ಮಾಡ್ತಿದ್ದಂತಹ ಕ್ಯಾಟಗರಿಯ ಸಬ್ಜೆಕ್ಟ್ಸ್ ನ ಇಟ್ಕೊಂಡು ಒಂದು ನಾನು ಮಾಡ್ಬೇಕು ಅಂತ ಫಸ್ಟ್ ಕೂತ್ಕೊಂತಾರೆ. ಸೊ ಆ ಸಬ್ಜೆಕ್ಟ್ ಮಾಡ್ಕೊಂಡ ಮೇಲೆ ಅವ್ರಿಗೆ ಅನ್ಸುತ್ತೆ, ಕಾಶಿನಾಥ್ ಅವ್ರದ್ದು ಇನ್ಸ್ಪಿರೇಷನ್ ಅಥವಾ ಆ ಕ್ಯಾಟಗರಿಯ ಸಬ್ಜೆಕ್ಟ್ಸ್ ಇಟ್ಕೊಂಡು ಮಾಡಿದಾಗ ಯಾಕೆ ಅಭಿಮನ್ಯುವನ್ನೇ ಹಾಕೋಬಾರ್ದು ಅವ್ರ ಮಗನ್ನೇ. ಸೊ ಒಂದು ಅಪ್ಪನ ಜಾನರ್ನ ಅವರು ತಗೊಂಡಿದ್ದು, ಈ ತರ ಸಬ್ಜೆಕ್ಟ್ಸ್ ನಾನು ಮಾಡ್ತೀನಿ ಅಂತ. ಇನ್ನೊಂದು ನನಗೆ ಅದು ಒಂದು ಹೊಸ, ಇವಾಗ ಬಾಜಿ ಆಗಿರ್ಬೋದು, 12AM ಆಗಿರ್ಬೋದು, ಅಥವಾ ಎಲ್ಲಿಗೆ ಪಯಣ, ಕಮಿಂಗ್ ಟು ಸೂರಿ ಲವ್ ಸಂಧ್ಯಾ, ಎಲ್ಲ ಬೇರೆ ಬೇರೆ ಕ್ಯಾಟಗರಿಯ ಸಿನಿಮಾಗಳು. ಇದು ಯಾವ್ದ್ರಲ್ಲೂ ನಾನು ಕಾಮಿಡಿನ ಟಚ್ ಮಾಡಿರ್ಲಿಲ್ಲ. ಸೊ ಇಲ್ಲಿ ನನಗೂ ಒಂಥರ ಸಬ್ಜೆಕ್ಟ್ ಕೇಳಿದ್ಮೇಲೆ ನನಗೊಂಥರ ಇದನ್ನಿಸ್ತು, ಹೌದು ಈ ಜನರ್ ನಾನು ಮಾಡಿಲ್ಲ. ಸೊ ದೇವರೇ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ, ಯಾಕೆ ಮಾಡಬಾರ್ದು. ಸೊ ಐ ಟೋಲ್ಡ್ ಎಸ್ ಅಂತ ಇದೆ. ಸೊ ಆ 2 ಪಾಯಿಂಟ್ ಇಷ್ಟ ಆಯ್ತು. ಒಂದು ಕಾಮಿಡಿ ಜಾನರ್ ಅವ್ರು ತಗೊಂಡಂತ ಜಾನರ್, ಅಂಡ್ ನನಗೆ ಇದು ಹೊಸ ಜಾನರ್. ಸೊ ಅದು ಒಂಥರ ಸ್ವಲ್ಪ ನನಗೆ ಟೆಂಪ್ಟ್ ಮಾಡ್ತು. ಸೊ ನನ್ನಿಂದ
ಆಗ್ಲಿಲ್ಲ. ಬೇರೆ ಒಂದು ಡೈರೆಕ್ಟರ್ ಇಂದ ಆಯ್ತದು. ಅಂದ್ರೆ ಅಪ್ಪ ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾದನ್ನೇ ತಗೊಂತಾ ಇದೀರಾ ಅಂತ? ಇಲ್ಲ 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 ಇಲ್ಲ, ಇಲ್ಲೇನಿದ್ರು ಅಪ್ಪನ್ನ ವೆರಿ ಪಾಸಿಟಿವ್ ವೇ ಅಲ್ಲಿ ಅಲ್ಲಲ್ಲಿ ನೆನಪಿಸೋ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಬಿಟ್ರೆ ಆ ಕೆಟಗರಿ ಜಾನರ್ನ ಈಗಿನ ಕಾಲದ ಹುಡುಗನ್ಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು, ಅಲ್ಲಿ ಏನಂತ ಹೇಳಿದ್ರೆ ಅಪ್ಪಂದು ಒಂದು ಸಿದ್ಧಾಂತ, ಮಗಂದು ಒಂದು ಸಿದ್ಧಾಂತ. ಆ ಸಿದ್ಧಾಂತದಲ್ಲಿ ಒಂದು ಟಸಲ್, ಒಂದು ಟಾಮ್ ಅಂಡ್ ಜೆರಿ ಶೋ ತರ ಅಷ್ಟೇ ಎಂಟರ್ಟೈನ್ಮೆಂಟ್. ಅವ್ರದ್ದು ಅವ್ರದೇ ಆದಂತ ಒಂದು ಸ್ಪೆಷಲ್ ವೇ ಇದೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ. ಅವ್ರು ಮಾತನಾಡುವಂತಹ ಶೈಲಿ ಆಗಿರ್ಬೋದು, ನಟನಾ ಶೈಲಿ ಆಗಿರ್ಬೋದು. ಸೊ ಅಪ್ಪನಲ್ಲಿ ನೀವು ತುಂಬಾ ಇಷ್ಟಪಟ್ಟಂತಹ ನಟನೆಯಲ್ಲಿ ಕಲ್ತಿದ್ದಂದ್ರೆ ಏನು ಅಂತ? ಅಪ್ಪನ ನಟನೆಯಲ್ಲೇ ಕಲ್ತಿದ್ದು ಆ ಅಂದ್ರೆ ಇವತ್ತವರೆಗೆ ನನಗೆ ಅವ್ರ ನಟನೆ ಬಗ್ಗೆ ಏನೋ ಒಂದು ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಇದು ಯಾವುದು ಹೇಳ್ಕೊಟ್ಟವ್ರಲ್ಲ. ತುಂಬಾ ಯೋಚನೆ ಮಾಡಿದಾಗ ಅದೇ ಅನ್ಸ್ತು, ಹೌದು ಅದೇ ನಟನೆ ಹೇಳ್ಕೊಟ್ಟು ಮಾಡುವಂಥದ್ದಲ್ಲ, ಅದು ಒಳಗೆ ಅನುಭವಿಸಿ ಮಾಡುವಂಥದ್ದು. ನೀವು ಸುಮ್ಮನೆ ನಾವು ಎಲ್ಲಿಗೆ ಪಯಣ ಟೈಮಲ್ಲಿ ಡೈರೆಕ್ಟರ್ ಒಂದು ಕಾನ್ಸೆಪ್ಟ್ ಬರ್ತಾರೆ, ಟ್ರೈಲರ್ನ ಟೀಸರ್ನ ಅಪ್ಪನ ಹತ್ರ ಬಿಡಿಸೋಣ. ಸೊ ಅದಕ್ಕೇನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಮಾಡಿದಾಗ ಅಪ್ಪನ ವಾಯ್ಸ್ ಅನ್ನ ನಮ್ಗೆ ರೀಕ್ರಿಯೇಟ್ ಮಾಡ್ಬೇಕಾಯ್ತು. ಇಡೀ ಇಂಡಸ್ಟ್ರಿನ ಟಚ್ ಮಾಡಿದೀವಿ, ಯಾರಿಗೂ ಆಗಲ್ಲ ಅಂದ್ರು. ಸೊ ಅಲ್ಲೇ ಅನ್ಸ್ತು, ಎಸ್ ಅದೇ ಒಂದು ನ್ಯಾಚುರಲಿಟಿ ಅಲ್ವಾ. ಅಂದ್ರೆ ತುಂಬಾ ಅನ್ಯಾಚುರಲ್ ಅಥವಾ ಅನ್ಆರ್ಟಿಫಿಷಿಯಲ್ ಆಗಿ ಏನೋ ಒಂದು ನೀವು ಕ್ರಿಯೇಟ್ ಮಾಡ್ಕೊಂಡು ಮಾಡೋದು ಬೇರೆ, ತುಂಬಾ ನ್ಯಾಚುರಲ್ ಆಗಿ ಮಾಡೋದು ಬೇರೆ. ಅಪ್ಪ ಅಷ್ಟು ನ್ಯಾಚುರಲ್ ಆಗಿದ್ರು. ಸೊ ಅದಕ್ಕೆ ಅವ್ರ ಮಿಮಿಕ್ರಿ ತುಂಬಾ ಜನಕ್ಕೆ ನಾನು ನೋಡೇ ಇಲ್ಲ ಅವ್ರ ಮಿಮಿಕ್ರಿ ಮಾಡೋದು. ಸೊ ಅಲ್ಲಿ ಅನ್ಸ್ತು ನನಗೆ, ಓ ಎಸ್ ಇಲ್ಲ, ನಿಮ್ಮ ನಾವು ಎಷ್ಟು ಸಹಜವಾಗಿರ್ತೀವೋ ಅಷ್ಟು ಸಹಜವಾಗಿದ್ದು ಡೈರೆಕ್ಟರ್ ಹೇಳುವಂತ ಕ್ಯಾರೆಕ್ಟರ್ನ ಒಳಗೂ ತಗೊಂಡು ಅದನ್ನು ಸಹಜವಾಗಿ ಮಾಡಿದಾಗ ಮೋಸ್ಟ್ಲಿ ಇದಾಗುತ್ತೆ ಅಂತ ವಾಟ್ ಐ ಫೀಲ್. ನಾನು ಆಕ್ಟಿಂಗ್ ಅನ್ನ ನೋಡುವಂತ ರೀತಿ. ಸೊ ಅಪ್ಪ ಇದುವರೆಗೇನು ಆತರ ಆಕ್ಟಿಂಗ್ ಹಿಂಗೆ ಹಂಗೆ ಅಂತ ಏನು ಹೇಳ್ದವ್ರನ್ನ. ಸರ್, ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮಗಳು ನಡೆದಾಗ್ಲೂ ಸಹ ಸ್ಟಾರ್ ನಟರ ಒಂದು ಧ್ವನಿಯನ್ನ ಮರುಕಳಿಸ್ತಾರೆ. ಬಿಕಾಸ್ ಯಾಕಂದ್ರೆ ಮಿಮಿಕ್ರಿ ಆರ್ಟಿಸ್ಟ್ಗಳು ಅವರದೇ ಆದಂತಹ ಶೈಲಿಯಲ್ಲಿ ಡೈಲಾಗ್ಸ್ ಅನ್ನ ಹೊಡಿತಾರೆ. ಆದ್ರೆ ಕಾಶಿನಾಥ್ ಸರ್ದು ಯಾರು ಇದುವರೆಗೂ ಯಾವುದೇ ಒಂದು ಸ್ಟೇಜ್ ಅಲ್ಲೂ ನಾವು ನೋಡಕ್ಕಾಗಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ನೀವೇ ಕೊಟ್ರಿ. ಸೊ ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಅನ್ನ ಹೇಳೋದಾದ್ರೆ, ಸೊ ನಿಮ್ಮ ಕಡೆಯಿಂದ ಯಾವ ಡೈಲಾಗ್ ಹೇಳ್ತೀರಾ ಅಂತ ಕಾಶಿನಾಥ್ ಸರ್ದು? ಉಪೇಂದ್ರ ಸರ್ ಡೈರೆಕ್ಷನ್ ನನ್ನ ಫೇವರೇಟ್ ಸಿನಿಮಾ ಉಷ್ದು. ನೋಡ್ರಿ ಸನ್ಮುಗಂ, ನೀವು ಈ ಪಿಕ್ಚರ್ ಅಲ್ಲಿ ದೆವ್ವ, ಆ ಕಡೆಯಿಂದ ಡಗಾರ್ 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 ಅಂತ. ಓಕೆ, ಕಾಶಿನಾಥ್ ಸರ್ ಎಷ್ಟು ಮಹಾನ್ ಕಲಾವಿದ ಅಂತ ಹೇಳ್ಬಿಟ್ಟು ಇಡೀ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಗೊತ್ತಿದೆ. ಸೊ ಅಪ್ಪ ನಿಮ್ಗೆ ಜೊತೆ ಯಾವ ರೀತಿ ಇರ್ತಿದ್ರು? ಅವ್ರ ಯಾವ್ದಾದ್ರು ಒಂದಷ್ಟು ಆಡಿಯನ್ಸ್ಗೆ, ಕರ್ನಾಟಕ ಜನತೆಗೆ ಗೊತ್ತಿಲ್ಲದಿರುವಂತಹ ಸಂಗತಿಗಳನ್ನ ಅಥವಾ ವಿಷಯಗಳನ್ನ ಹೇಳೋದಾದ್ರೆ? ಸ್ಟ್ರಿಕ್ಟ್ ಇದ್ರ, ತುಂಬಾ ಹೆಂಗಿದ್ರು ಅಂತ ಮನೆಯಲ್ಲಿ? ಇಲ್ಲ, ಅವರು ತುಂಬಾ ಅವ್ರದೇ ಆದೊಂದು ಲೋಕದಲ್ಲಿರೋರು ಯಾವಾಗ್ಲೂ. ಅಂದ್ರೆ ನಿಮಗೆ ಟೈಮ್ ಕೊಡಲ್ಲ, ಅಥವಾ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಆಸೆಗಳ ಬಗ್ಗೆ ಅಥವಾ ನೀವೇನೋ ಕೇಳಿದಾಗ ಅದ್ರ ಬಗ್ಗೆ ಮಾತಾಡಲ್ಲ, ಇದು ಮಾಡಲ್ಲ ಅಂತಲ್ಲ. ಬಟ್ ನಾರ್ಮಲಿ ಅವ್ರದೇ ಆದ ಒಂದು ಇದಲ್ಲಿ ಇರ್ತಾರೆ. ಆ ಝೋನಿಂದ ನಾವು ಈ ಕಡೆ ಎಳಿಬೇಕು ಅಂದ್ರೆ ನಾವಾಗೇನು ಕೇಳಬೇಕು, ಅಪ್ಪ ಇದು ಹಿಂಗೆ ಎಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರು. ಸೊ ನಾರ್ಮಲಿ ವಾಸ್ ಲಿಟಲ್ ಮೋಡಿ. ಸ್ಕ್ರೀನ್ ಮೇಲೆ ಏನ್ ನೋಡ್ತೀರಾ ಕಾಶಿನಾಥ್ ಅಲ್ಲ. ಈ ವಾಸ್ ಎ ವೆರಿ ಪೊಲೈಟ್, ವೆರಿ ಹಾರ್ಡ್ ಥಿಂಕರ್, ಅಂಡ್ ಅವ್ರ ಪಾಡಿಗೆ ಇರಕ್ಕೆ ತುಂಬಾ ಇಷ್ಟಪಡೋರು. ಅಭಿಮನ್ಯು ಅವರಿಗೆ ಕಾಶಿನಾಥ್ ಅವ್ರು ಕೊಟ್ಟಂತಹ ಒಂದು ಆಸ್ತಿ ಅಂತಂದ್ರೆ ಏನು ಅಂತ? ನಾನೇನ್ ಕೊಡಕ್ಕಾಗತ್ತೆ ಅಪ್ಪಂಗೆ. ಅವರು ಇಡೀ ನನ್ನ ಜೀವನ ಅವ್ರು ನನಗೆ ಕೊಟ್ಟಿರೋ ಅಂತ ಇದು ಅದು ಅಂತ ನಾನು ಹೇಳೋದಕ್ಕೆ ಆಗೋದಿಲ್ಲ. ನಾನು ಇಷ್ಟು ಚಿಕ್ಕದಿಂದ ಕಲ್ತಿರೋದ್ರಿಂದ ಇದುವರೆಗೆ ಏನಾದ್ರು ಕಲ್ತಿದ್ದೀನಿ ಅಂದ್ರೆ ಅದೆಲ್ಲ ಅವರಿಂದಾನೆ. ಕೊನೆಯದಾಗಿ, ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳ್ಳಿ ಪರದೆ ಮೇಲೆ ಸೂರಿ ಲವ್ ಸಂಧ್ಯಾ ರಾರಾಜಿಸೋದಕ್ಕೆ ಬರ್ತಾ ಇದೆ. ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಅಭಿಮನ್ಯು ಅವ್ರು ಏನು ಹೇಳ್ತಾರೆ ಅಂತ? ನಾನು ಎವ್ರಿ ಸಿನಿಮಾ ರಿಲೀಸ್ ಆದಾಗ್ಲೂ ನಾನು ಹೇಳೋದು ಆಡಿಯನ್ಸ್ಗೆ ಒಂದೇ, ಇಷ್ಟು ದಿವಸ ನಮ್ಮ ತಂದೆಗೆ ನಿಮ್ಮ ಎಲ್ಲ ಪ್ರೀತಿಯನ್ನು ಕೊಟ್ಟಿದ್ದೀರಾ, ಅದೇ ತರ ಒಂಚೂರು ಪ್ರೀತಿ ನನಗೂ ಕೊಡಿ. ನನ್ನ ಸಿನಿಮಾ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗ್ತಿದೆ ಇದೇ ಮಾರ್ಚ್ 6ನೇ ತಾರೀಕು.
ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದ್ರೆ ಬೆನ್ ತಟ್ಟಿ, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಪ್ಪ ಇಲ್ಲಿ ತಿದ್ಕೋ ಇದನ್ನು ತಿದ್ಕೋ ಚೆನ್ನಾಗಿ ಮಾಡಿ ಅಂತ ಹೇಳು. ನಂಗೆ ಸಿನಿಮಾ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಇನ್ನೊಂದು ಸಿನಿಮಾ ಮಾಡ್ತೀನಿ, ನಿಮ್ಮ ಮುಂದೆ ಮತ್ತೆ ಬಂದು ನಿಂತ್ಕೊಂಡು ಇದೇ ಥರ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರನ ಕೇಳ್ತೀನಿ. ಸೊ ಎಲ್ಲರೂ March 6th ಸೂರಿ ಲವ್ ಸಂಧ್ಯಾ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಮತ್ತಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಇದಿಷ್ಟು ನಟ ಅಭಿಮನ್ಯು ಕಾಶಿನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.